ಈಗ ರಾಹುಲ್ ಗಾಂಧಿಯವರಿಗೂ ಸಹ ಈ ಜಿರ್ಲೆ ಕಂಡ್ರೆ ಈಗ ಭಯ ಶುರುವಾಗ್ಬಿಟ್ಟಿದೆ. ರಾಜಸ್ಥಾನದ ಕೋಟಾದಲ್ಲಿ ಒಂದು ಗ್ರ್ಯಾಂಡ್ ಜೆನ್ಜಿ ಶೋ ಮಾಡಿದ್ರು ಸ್ನೇಹಿತರೆ. ರೀ ಎಕ್ಸಾಮ್ಗೆ ಇನ್ನು 2 ದಿನ ಇರುವಾಗ ನೀವೆಲ್ಲ ಬೀದಿಗಿಳಿರಿ ಅಂತ ಕರೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಸೋಷಿಯಲ್ ಮೀಡಿಯಾದಲ್ಲಿ ತಾನು ನಿಜವಾದ ಕಾಕ್ರೋಚ್ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದಷ್ಟು ಪೋಸ್ಟ್ಗಳನ್ನು ಹಾಕೋದಕ್ಕೆ ಶುರು ಮಾಡೋದು. ಕಹಾं हो काकरोचों भूल गए तुम सब चलो आज फिर से याद दिलाते हैं. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಅವರು ಬೆದರಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ನೀವೇನು ಅದಕ್ಕೆ ಪೇಟೆಂಟ್ ತಗೊಂಡಿದ್ದೀರಾ? ನೀವು ಒಬ್ಬರೇ ಪ್ರೊಟೆಸ್ಟ್ ಮಾಡಬೇಕಾ? ಬೇರೆಯವ್ರು ಯಾರು ಪ್ರೊಟೆಸ್ಟ್ ಮಾಡಬಾರ್ದಾ? प्रोटेस्ट तो सिर्फ हमें करना था, हम कर तो रहे थे, आपको प्रोटेस्ट करने की क्या जरूरत थी? ನಾನು ಕರೆ ಕೊಡ್ತಿರುವಂಥ ಜೆನ್ಸಿಗಳು ನನ್ನ ಮಾತು ಕೇಳ್ತಾ ಇಲ್ವಲ್ಲ. ಬಟ್ ರಾಹುಲ್ ಗಾಂಧಿಯವರು ರೈಲು ಹೋದ ಮೇಲೆ ಟಿಕೆಟ್ ತಗೊಂಡ್ಬಿಟ್ಟಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾವು ಬಹಳಷ್ಟು ಜನ ನೋಡಿರ್ತೇವೆ, ನಮ್ಮ ಮನೆಗಳಲ್ಲಿರ್ಬೋದು ಅಥವಾ ಎಲ್ಲಾದರೂ ಇರಬಹುದು, ಏನೇನೆಲ್ಲ ದೊಡ್ಡ ದೊಡ್ಡ ಸಾಹಸಗಳನ್ನು ಮಾಡ್ತಾರೆ. ಆದರೆ ಮನೆಯಲ್ಲಿರುವಂತಹ ಜಿರ್ಲೆಗಳಿಗೆ ಹೆದರ್ಕೊಂಡು ಬಿಡ್ತಾರೆ. ಜಿರ್ಲೆ ಕಂಡ್ರೆ ಸಾಕು ಓಡ್ತಿರ್ತಾರೆ ಮನೆ ಒಳಗಡೆ. ಈ ಥರದ ಅನೇಕ ವ್ಯಕ್ತಿಗಳನ್ನು ನೀವು ಎಲ್ಲ ನೋಡಿದ್ದೇವೆ. ಈಗ ರಾಹುಲ್ ಗಾಂಧಿಯವರಿಗೂ ಸಹ ಈ ಜಿರ್ಲೆ ಕಂಡ್ರೆ ಈಗ ಭಯ ಶುರುವಾಗ್ಬಿಟ್ಟಿದೆ. ಇದು ಹೇಗೆ? ನಾನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸಂಪೂರ್ಣ ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ರಾಹುಲ್ ಗಾಂಧಿಯವರು ಮೊನ್ನೆ ರಾಜಸ್ಥಾನದ ಕೋಟಾದಲ್ಲಿ ಒಂದು ಗ್ರ್ಯಾಂಡ್ ಜೆನ್ಜಿ ಶೋ ಮಾಡಿದ್ರು ಸ್ನೇಹಿತರೆ. ಅದ್ಭುತವಾದ ಶೋ. ನೀಟ್ ಎಕ್ಸಾಮ್ನಲ್ಲಿ ಆಗಿರುವಂಥ ಅನ್ಯಾಯದ ವಿರುದ್ಧ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅದರ ಒಂದು ಝಲಕ್ಕನ್ನು ನೀವು ಮೊದಲಿಗೆ ನೋಡಿಬಿಡಿ. Let's go! It's time, Shri Rahul Gandhi! Oh my God. ನೋಡಿದ್ರಲ್ಲ, ಎಷ್ಟು ವೈಭವದ ಕಾರ್ಯಕ್ರಮ. ನೀಟ್ ವಿರುದ್ಧ ಹೋರಾಡಬೇಕು ಅನ್ನುವಂಥ ಕರೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟರು. ನೀಟ್ ವಿಚಾರದಲ್ಲಿ ದೇಶದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನೋದರಲ್ಲಿ 2 ಮಾತೇ ಇಲ್ಲ. ಹೋರಾಟ ಆಗಲೇಬೇಕಿತ್ತು. ಆ ನೀಟ್ ವ್ಯವಸ್ಥೆ ಬದಲಾವಣೆ ಆಗಲೇಬೇಕು, ಸುಧಾರಣೆ ಆಗಲೇಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಇದರಲ್ಲಿ 2 ಮಾತೇ ಇಲ್ಲ. ನಾನು ಆರಂಭದಲ್ಲೇ ಇದನ್ನು ಸ್ಪಷ್ಟಪಡಿಸ್ತೇನೆ. ಆದರೆ ನೀಟ್ ನೆಪ ಇಟ್ಕೊಂಡು ಕೋಟಾದಲ್ಲಿ ರೀ ಎಕ್ಸಾಮ್ಗೆ ಇನ್ನು 2 ದಿನ ಇರುವಾಗ ನೀವೆಲ್ಲ ಬೀದಿಗಿಳಿರಿ ಅಂತ ಕರೆ ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿ ಇದನ್ನು ಪ್ರಶ್ನೆ ಮಾಡಿದೆ. बच्चों के स्ट्रेस को बढ़ाने का प्रयास, छात्रों के स्ट्रेस को बढ़ाने का प्रयास पॉलिटिक्स के माध्यम से नहीं करना चाहिए, जो राहुल गांधी कर रहे हैं. कहीं न कहीं कोटा जो कि एक कोचिंग हब है, उसका भी नाम खराब करने का प्रयास राहुल गांधी कर रहे हैं. कोटा में जाके इस प्रकार का आंदोलन करना. और यह भी खबर आई है कि कोटा के जो कोचिंग सेंटर्स के ओनर्स हैं, उनके पास अशोक गहलोत जी द्वारा और कांग्रेस पार्टी द्वारा फोन कराया जा रहा है कि वो बच्चों को जबरदस्ती भेजें राहुल जी के संवाद में, राहुल जी के आंदोलन में. ಜೂನ್ 21ಕ್ಕೆ ರೀ ಎಕ್ಸಾಮ್ ಆಗ್ತಾ ಇದೆ. ಕೋಟಾದಲ್ಲಿ ನೀವು ಹೋಗ್ಬಿಟ್ಟು ವಿದ್ಯಾರ್ಥಿಗಳಿಗೆ ಕರೆ ಕೊಡ್ತೀರಿ, ಬೀದಿಗಿಳಿದು ಹೋರಾಟ ಮಾಡಬೇಕು ಅಂತ. ಆ ವಿದ್ಯಾರ್ಥಿಗಳನ್ನೆಲ್ಲ ಅಲ್ಲಿ ಸಂಘಟಿಸ್ತೀರಿ. ಕೋಟಾದಲ್ಲಿ ಯಾಕೆ ಅಂತಂದರೆ ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ, ದಟ್ ಈಸ್ ದಿ ಕೋಚಿಂಗ್ ಸೆಂಟರ್ ಆಫ್ ಇಂಡಿಯಾ ಅಂತ ಕರೀತಾರೆ ಅದಕ್ಕೆ. ಇರೋಬರ ಕೋಚಿಂಗ್ ಸೆಂಟರ್ಗಳೆಲ್ಲ ಅಲ್ಲೇ ಇದೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಕೋಟಾದಲ್ಲಿ. ಅಷ್ಟರ ಮಟ್ಟಿಗೆ ದೇಶದ ಬೇರೆ ಬೇರೆ ಭಾಗಗಳಿಂದ, ಅದರಲ್ಲೂ ಮುಖ್ಯವಾಗಿ ಉತ್ತರ ಭಾರತದಿಂದ ಅಲ್ಲಿಗೆ ವಿದ್ಯಾರ್ಥಿಗಳು ಹೋಗ್ತಾರೆ. ಅಲ್ಲಿ ಕೋಚಿಂಗ್ ಕ್ಲಾಸನ್ನು ಅಟೆಂಡ್ ಮಾಡ್ತಾರೆ. ಅಲ್ಲೇ ಎಲ್ಲೋ ಹಾಸ್ಟೆಲ್ನಲ್ಲೋ ರೂಮ್ನಲ್ಲೋ ಉಳ್ಕೋತಾರೆ. ಆ ಕೋಚಿಂಗ್ ಮುಗಿಯೋವರೆಗೂ ಅಲ್ಲೇ ಇರ್ತಾರೆ. ಹಾಗಾಗಿ
ನೀಟ್ ಎಕ್ಸಾಮ್ಗೆ ತಗೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆಯೂ ಸಹ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದೆ. ಅಲ್ಲಿಗೆ ರಾಹುಲ್ ಗಾಂಧಿಯವರು ಹೋಗ್ಬಿಟ್ಟು ಬೀದಿಗಿಳಿಬೇಕು ಅಂತ ಕರೆ ಕೊಡ್ತಾರೆ. ಬಟ್ ರಾಹುಲ್ ಗಾಂಧಿಯವರು ರೈಲು ಹೋದ ಮೇಲೆ ಟಿಕೆಟ್ ತೊಗೊಂಡ್ಬಿಟ್ಟಿದ್ದಾರೆ. ನೀಟ್ ಎಕ್ಸಾಮ್ ಯಾವಾಗ ಕ್ಯಾನ್ಸಲ್ ಆಯಿತೋ ಅವತ್ತಿಂದಲೇ ಈ ಪ್ರತಿಭಟನೆಯನ್ನು ವಿದ್ಯಾರ್ಥಿಗಳ ಹತ್ತಿರ ತಗೊಂಡು ಹೋಗಬೇಕಾಗಿತ್ತು. ಆದರೆ ಅದನ್ನು ರಾಜಕೀಯಕರಣಗೊಳಿಸಿ ಯೂತ್ ಕಾಂಗ್ರೆಸ್ಗೆ ಒಂದು ಜವಾಬ್ದಾರಿಯನ್ನು ವಹಿಸಿ ರಾಹುಲ್ ಗಾಂಧಿಯವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರು. ಆಗಲೇ ಶುರುವಾಗಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತು, ಇಡೀ ದೇಶದಲ್ಲೆಲ್ಲ ಸಂಚಲನ ಮೂಡ್ತು, ಆಗ ರಾಹುಲ್ ಗಾಂಧಿ ಎಚ್ಚೆತ್ಕೊಂಡ್ರು. ಅರೆ ನಮಗೆ ಸಿಕ್ಕಂಥ ಒಂದೇ ಒಂದು ಇಶ್ಯೂ ಮೋದಿ ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ, ಅದನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿಯವರು ಹೈಜಾಕ್ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ, ಇಲ್ಲ ಇದಕ್ಕೇನಾದರೂ ಮಾಡಬೇಕು. ಆಗ ಮತ್ತೆ ಜನ್ಜಿಗಳನ್ನು ಸೆಳೆಯೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ತಾನು ನಿಜವಾದ ಕಾಕ್ರೋಚ್ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದಷ್ಟು ಪೋಸ್ಟ್ಗಳನ್ನು ಹಾಕೋದಕ್ಕೆ ಶುರು ಮಾಡಿದ್ರು. ಅಂಥ ಒಂದು ಪೋಸ್ಟ್ ಈಗ ನೋಡಿ ನೀವು. कहाँ हो कॉकरोचों, भूल गए तुम सब, चलो आज फिर से याद दिलाते हैं. गटर से निकल अब बहा दो ये सैलाब, बहुत सह लिया हमने अब मांगेंगे हिसाब. अच्छे दिन का झांसा देके देश को डुबाया, रुपया गिरा डॉलर से पर तुमने ढोल बजाया. हमें कॉकरोच अब ढेर सारे आएंगे, जितना तुम दबाओगे हम उतना फैलते जाएंगे. इन झूठे वादों का अब तख्त हम हिलाएंगे. अब हर एक मुद्दे पे तुम्हें आईना दिखाएंगे. ನೋಡಿ, ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನಾವೇ ನಿಜವಾದ ಕಾಕ್ರೋಚ್ಗಳು. ಇಷ್ಟು ವರ್ಷಗಳಿಂದ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಡ್ಬಂದಿರೋರು ನಾವು. ದೇಶ ವಿರೋಧಿ ಟ್ರೇಡ್ ಅಗ್ರಿಮೆಂಟ್ಗಳನ್ನು ವಿರೋಧ ಮಾಡಿದವರು ನಾವು. ರೈತರ ಪರವಾಗಿ ನಿಂತವರು ನಾವು. ಹಾತ್ರಾದಲ್ಲಿ ಅತ್ಯಾಚಾರಕ್ಕೊಳಗಾದ ಯುವತಿಯ ಪರವಾಗಿ ನಿಂತವರು ನಾವು. ನಾವೇ ನಿಜವಾದ ಕಾಕ್ರೋಚ್ಗಳು ಅಂತ ಒಂದು ವಿಡಿಯೋನ ಬಿಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕಾಂಗ್ರೆಸ್ಗಿರುವ ಆತಂಕ ಸ್ಪಷ್ಟವಾಗಿ ಕಾಣುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಅವರು ಬೆದರಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇನ್ನೊಂದಷ್ಟು ಟ್ವೀಟ್ಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾರೆ. ಅದೇನು ಅಂತಂದರೆ, ಕಾಕ್ರೋಚ್ಗಳು ಅಂತಂದರೆ ಆನ್ಲೈನ್ನಲ್ಲಿ ಹೋರಾಟ ಮಾಡೋದಲ್ಲ, ನಮ್ಮ ಹಾಗೆ ಬೀದಿಗಿಳಿದು ಹೋರಾಟ ಮಾಡಬೇಕು. ನೋಡಿ ಯೂತ್ ಕಾಂಗ್ರೆಸ್ನವರು ಹೇಗೆ ಹೋರಾಟ ಮಾಡ್ತಿದ್ದಾರೆ. ಇದನ್ನೆಲ್ಲ ನೋಡ್ತಿರುವಂತಹ ಆಮ್ ಆದ್ಮಿ ಪಕ್ಷದ ನಾಯಕರು ಟಾಂಟ್ ಕೊಡ್ತಾರೆ ಕಾಂಗ್ರೆಸ್ಗೆ. ಅಲ್ರಿ ಸ್ವಾಮಿ, ಏನು ಪ್ರೊಟೆಸ್ಟ್ ಮಾಡೋದು ನಿಮ್ದೊಬ್ರದ್ದೇ ಹಕ್ಕ? ನೀವೇನು ಅದಕ್ಕೆ ಪೇಟೆಂಟ್ ತೊಗೊಂಡಿದ್ದೀರಾ? ನೀವೊಬ್ಬರೇ ಪ್ರೊಟೆಸ್ಟ್ ಮಾಡಬೇಕಾ? ಬೇರೆಯವ್ರು ಯಾರು ಪ್ರೊಟೆಸ್ಟ್ ಮಾಡಬಾರ್ದಾ ಅಂತ ಒಂದು ಟಾಂಟ್ ಕೊಡ್ತಾರೆ ಸೌರಭ್ ಭಾರದ್ವಾಜ್ ಅಂತ ಆಮ್ ಆದ್ಮಿ ಪಕ್ಷದ ನಾಯಕ. ಅದನ್ನು ನೋಡಿ. कभी आपने सुना है कि कहीं पे कोई प्रोटेस्ट हो और एक राजनीतिक दल ये कह रहा है कि ये प्रोटेस्ट क्यों कर रहे हैं? प्रोटेस्ट तो सिर्फ हमें करना था, हम कर तो रहे थे, आपको प्रोटेस्ट करने की क्या जरूरत थी? 2 दिन से कांग्रेस पार्टी के नेता और खास तौर पे उनसे जुड़े हुए इन्फ्लुएंसर पूरी तरह से परेशान हैं. ನೋಡಿದ್ರಲ್ಲ. ಸೊ ಆತುರಾತುರವಾಗಿ ಕೋಟಾದಲ್ಲಿ ಜನ್ಜಿಗಳ ಶೋ ಒಂದನ್ನು ಏರ್ಪಾಡು ಮಾಡೋದಕ್ಕೆ ಕಾರಣ ಬೇರೆ ಇನ್ನೇನೂ ಅಲ್ಲ, ಕಾಕ್ರೋಚ್ ಪಾರ್ಟಿಯ ಭಯ. ಜನ್ಜಿಗಳೇ ಏಳಿ ಎದ್ದೇಳಿ ಅಂತ ತಾನು ಕರೆ ಕೊಡ್ತಿರುವಾಗ ಇವರು ಯಾರೋ ಕಾಕ್ರೋಚ್ಗಳು ಬಂದ್ಬಿಟ್ಟು ಜನ್ಜಿಗಳೇ ನೀವು ನಮ್ಮ ಜೊತೆ ಬನ್ನಿ ಅಂತಂದರೆ ಇಡೀ ಸೋಷಿಯಲ್ ಮೀಡಿಯಾ ಅವರಿಂದ ಹೋಗ್ಬಿಡ್ತಾ ಇದೆಯಲ್ಲ. ನಾನು ಕರೆ ಕೊಡ್ತಿರುವಂಥ ಜನ್ಜಿಗಳು ನನ್ನ ಮಾತು ಕೇಳ್ತಾ ಇಲ್ವಲ್ಲ ಅನ್ನುವಂಥ ಒಂದು ಆತಂಕದಲ್ಲಿ ರಾಹುಲ್ ಗಾಂಧಿಯವರು ದಿಢೀರಂಥ ಕೋಟಾದಲ್ಲಿ ಒಂದು ಶೋ ಆಫ್ ಮಾಡಿದ್ರು. ಇನ್ನು 3 ದಿನ ಇದೆ ನೀಟ್ ಎಕ್ಸಾಮ್ಗೆ. ಆ ಎಕ್ಸಾಮ್ ಮುಗಿದುಬಿಟ್ರೆ ಆ ನೀಟ್ ಹೋರಾಟಕ್ಕೆ ಒಂದು ಬೆಲೆನೇ ಇರೋಲ್ಲ ಆಮೇಲೆ. ಅದು ಗೊತ್ತಿದೆ ಕಾಂಗ್ರೆಸ್ಗೆ. ಹಾಗಾಗಿ ಆತುರಾತುವಾಗಿ ಅರ್ಜೆಂಟಲ್ಲಿ ಕೋಟಾದಲ್ಲಿ ಒಂದು ಜನ್ಜಿ ಶೋ ಅಂತ ಮಾಡಿದ್ರು. ರಾಹುಲ್ ಗಾಂಧಿ ಇಷ್ಟೊಂದು ಆತುರಾತುರವಾಗಿ ಕೋಟಾದಲ್ಲಿ ಈ ಥರದ ಜನ್ಜಿ ಶೋವನ್ನು ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಸ್ನೇಹಿತರೆ? ನೀಟ್ ವಿಚಾರವನ್ನು ಬಳಸಿಕೊಂಡು ಬೇರೆ ಯಾರೋ ರಾಜಕೀಯ ಲಾಭ ಪಡ್ಕೊಂಡು ಬಿಡಬಾರ್ದು ಅನ್ನುವಂಥದ್ದು. ಬೇರೆ ಯಾರು ಅಂತಂದರೆ ಇಲ್ಲಿ ಸ್ಪಷ್ಟವಾಗಿ ಆಮ್ ಆದ್ಮಿ ಪಕ್ಷ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕಾಕ್ರೋಚ್ ಜನತಾ ಪಾರ್ಟಿಯ ಹಿಂದಿರೋದು ಆಮ್ ಆದ್ಮಿ ಪಕ್ಷ.
ಹಾಗಾಗಿ ಆಮ್ ಆದ್ಮಿ ಪಕ್ಷ ಎಲ್ಲಿ ರಾಜಕೀಯ ಲಾಭ ಪಡ್ಕೊಂಡ್ಬಿಡುತ್ತೋ, ಇನ್ನು 6-7 ತಿಂಗಳಲ್ಲಿ ಪಂಜಾಬ್ನಲ್ಲಿ ಚುನಾವಣೆ ಬರೋದಿದೆ, ಗೋವಾದಲ್ಲಿ ಚುನಾವಣೆ ಬರೋದಿದೆ, ಮಣಿಪುರದಲ್ಲಿ ಚುನಾವಣೆ ಬರೋದಿದೆ, ಉತ್ತರಾಖಂಡ್ನಲ್ಲಿ ಚುನಾವಣೆ ಬರೋದಿದೆ. ಇಲ್ಲಿ ಮಣಿಪುರ ಒಂದು ಬಿಟ್ಟು ಇನ್ನು ಉಳಿದ 3 ಕಡೆ ಕಾಂಗ್ರೆಸ್ ಪ್ರಮುಖ ಪ್ರತಿಪಕ್ಷ. ಆ ಪ್ರಮುಖ ಪ್ರತಿಪಕ್ಷಕ್ಕೂ ಕುತ್ತು ಬಂದುಬಿಟ್ರೆ ಏನು? ಪಂಜಾಬ್ನಲ್ಲಿ ಈಗ ಆಮ್ ಆದ್ಮಿ ಪಕ್ಷದ ಸರ್ಕಾರವೇ ಇದೆ, ಅದನ್ನು ಹೊಡೆದೋಡಿಸಬೇಕಾಗಿದೆ. ಸೊ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ಗಳಿವೆ. ಸೊ ಹಾಗಾಗಿ ರಾಹುಲ್ ಗಾಂಧಿಗೆ ಈಗ ಜನ್ಜಿ ಆತುರವಾಗಿ ನೆನಪಾಗ್ಬಿಟ್ಟಿದ್ದಾರೆ. ಆತುರವಾಗಿ ಕೋಟಾದಲ್ಲಿ ಈ ಒಂದು ಶೋ ಆಫನ್ನು ಅವರು ನಡೆಸಿದ್ದಾರೆ.